ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಸಮೀನಾ ಫಹಾದ್. ಅಪರೂಪದ ವಿದ್ಯಮಾನವೊಂದರಲ್ಲಿ ಮೊಟ್ಟಮೊದಲ ಬಾರಿಗೆ ಇವಿಎಂ ಯಂತ್ರಗಳನ್ನು ತರಿಸಿಕೊಂಡ ಸುಪ್ರೀಂ ಕೋರ್ಟ್ ತನ್ನ ಆವರಣದೊಳಗೆ ರಿಜಿಸ್ಟ್ರಾರ್ ಮೂಲಕ ಮರುಮತ ಎಣಿಕೆ ನಡೆಸಿ ಹರಿಯಾಣದ ಗ್ರಾಮ ಪಂಚಾಯತ್ ಒಂದರ ಸರ್ಪಂಚ್ ಚುನಾವಣೆಯ ಫಲಿತಾಂಶವನ್ನೇ ರದ್ದುಗೊಳಿಸಿದೆ. ಇದರೊಂದಿಗೆ ಇವಿಎಂ ತಿರುಚುವ ಮತ್ತೊಂದು ಪ್ರಕರಣ ಬಯಲಿಗೆ ಬಂದಂತಾಗಿದೆ. ಮರುಮತ ಎಣಿಕೆಯಲ್ಲಿ ಚುನಾವಣೆಯಲ್ಲಿ ಸೋತಿದ್ದರು ಎನ್ನಲಾಗಿದ್ದ ಅಭ್ಯರ್ಥಿ 51 ಹೆಚ್ಚು ಮತಗಳನ್ನು ಪಡೆದಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸುಪ್ರೀಂ ಕೋರ್ಟ್ ಈ ಹಿಂದಿನ ಫಲಿತಾಂಶದಲ್ಲಿ ಸೋತಿದ್ದಾನೆ ಎನ್ನಲಾಗಿದ್ದ ಅಭ್ಯರ್ಥಿಯನ್ನ ಗ್ರಾಮ ಪಂಚಾಯತ್ನ ಚುನಾಯಿತ ಸರ್ಪಂಚ್ ಎಂದು ಘೋಷಿಸುವ ಅಧಿಸೂಚನೆಯನ್ನ 2 ದಿನಗಳಲ್ಲಿ ಹೊರಡಿಸುವಂತೆ ನಿರ್ದೇಶಿಸಿದೆ. ಹುದ್ದೆಯನ್ನು ತಕ್ಷಣವೇ ವಹಿಸಿಕೊಳ್ಳಲು ಮತ್ತು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಅರ್ಹರಾಗಿದ್ದಾರೆ ಎಂದು ನ್ಯಾಯಾಲಯ ತಿಳಿಸಿದೆ. ಜಾತಿ ಆಧಾರಿತ ಹಿಂಸಾಚಾರದ ಆಘಾತಕಾರಿ ಮತ್ತೊಂದು ಪ್ರಕರಣ ಗುಜರಾತ್ನ ಜುನಾಗಢ್ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ದಲಿತ ಯುವಕ ಮತ್ತು ಆತನ ಮಾವನ ಮೇಲೆ ಗಡ್ಡ ಮತ್ತು ಮೀಸೆ ಬೆಳೆಸಿದರು ಎಂಬ ಕಾರಣಕ್ಕೆ ಕ್ರೂರವಾಗಿ ಹಲ್ಲೆ ನಡೆಸಲಾಗಿದೆ. ದಾಳಿಕೋರರು ಮೀಸೆ ಬಿಡುವುದು ಮೇಲ್ಜಾತಿಗಳಿಗೆ ಮೀಸಲಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಆಗಸ್ಟ್ 11ರಂದು ಕಂಬಾಲಿಯಾ ಗ್ರಾಮದಲ್ಲಿ ನಡೆದ ಈ ಘಟನೆಯು ಆಕ್ರೋಶಕ್ಕೆ ಕಾರಣವಾಗಿದ್ದು, ಪೊಲೀಸರು ಎಸ್ಸಿ/ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಮಂಗ್ನಾಥ್ ಪಿಪ್ಲಿ ಗ್ರಾಮದ ಕಾರ್ಮಿಕ ಸಾಗರ್ ಮಕ್ವಾನಾ ಮತ್ತು ಅವರ ಮಾವ ಜೀವನ್ ಬಾಯ್ ವಾಲಾ ಎಂದು ಗುರುತಿಸಲಾದ ಬಲಿಪಶುಗಳ ಮೇಲೆ ಗುಂಪೊಂದು ಜಾತಿ ನಿಂದನೆ ಮಾಡಿ ಸಾಗರ್ ಮೀಸೆ ಬಿಟ್ಟಿದ್ದನ್ನು ಅಪಹಾಸ್ಯ ಮಾಡಿತು ಎಂದು ಆರೋಪಿಸಲಾಗಿದೆ. ಸಾಗರ್ ತನ್ನ ಬೈಕ್ ರಿಪೇರಿ ಮಾಡಿಸಲು ಕಂಬಾಲಿಯಕ್ಕೆ ಹೋಗಿದ್ದರು. ಆದರೆ ಗ್ಯಾರೇಜ್ ಮುಚ್ಚಿದ್ದರಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ನವಿಚಾವಂದ್ ಗ್ರಾಮದ ಶೈಲೇಶ್ ಜಬಾಲಿಯಾ ಎಂಬುವರು ರೈಲ್ವೆ ಸೇತುವೆಯ ಬಳಿ ಅವರನ್ನು ತಡೆದು ಬೈಕಿನಿಂದ ಕೆಡವಿ ಗಡ್ಡ ಮತ್ತು ಬೀಸೆ ಬಿಟ್ಟದ್ದಕ್ಕೆ ಜಾತಿ ನಿಂದನೆ ಮಾಡಲು ಪ್ರಾರಂಭಿಸಿದರು ಎಂದು ಆರೋಪಿಸಲಾಗಿದೆ. ಹಲ್ಲೆಗೆ ಹೆದರಿ ಸಾಗರ್ ತನ್ನ ಮಾವನಿಗೆ ಸಹಾಯಕ್ಕಾಗಿ ಕರೆ ಮಾಡಿದರು. ಆದರೂ ಸ್ಥಳಕ್ಕೆ ನಂಬರ್ ಪ್ಲೇಟ್ ಇಲ್ಲದ ಬೆಳ್ಳಿ ಕಾರು ಬಂದು ಅದರಲ್ಲಿ ಲಾಲೋ ಭೂಪತ್ ಮತ್ತು 3 ಅಪರಿಚಿತ ವ್ಯಕ್ತಿಗಳು ಇದ್ದರು. ಹಲ್ಲೆಕೋರರ ಗುಂಪು ಜಾತಿ ನಿಂದನೆಯನ್ನು ತೀವ್ರಗೊಳಿಸಿ ನಂತರ ಹಿಂಸಾತ್ಮಕ ದಾಳಿ ನಡೆಸಿತು. ಜೀವನ್ ಬಾಯಿಗೆ ಗುದ್ದಿ ಕಪಾಳ ಮೋಕ್ಷ ಮಾಡುತ್ತಾ ಸಾಗರ್ನನ್ನ ಕಾರಿನ ಚಕ್ರಕ್ಕೆ ತಳ್ಳಿದ್ದಾರೆ. ಗ್ರಾಮಸ್ಥರು ಒಟ್ಟುಗೂಡಲು ಪ್ರಾರಂಭಿಸುತ್ತಿದ್ದಂತೆ ಹಲ್ಲೆಕೋರರು ಸ್ಥಳದಿಂದ ಓಡಿ ಹೋಗಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ಪ್ರಧಾನಿ ಮೋದಿ ಆರ್ಎಸ್ಎಸ್ ಅನ್ನು ಹೊಗಳಿದ್ದನ್ನು ಟೀಕಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ ಜನರು ಬ್ರಿಟಿಷರೊಂದಿಗೆ ಭಾಗಿಯಾಗಿದ್ದರು. ಸಂಘ ಪರಿವಾರ ಈ ದೇಶದಲ್ಲಿ ದ್ವೇಷ ಹರಡುತ್ತಿದೆ. ಹಿಂದುತ್ವದ ಸಿದ್ಧಾಂತವು ಭಾರತದ ಸಂವಿಧಾನಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಎಂದು ಹೇಳಿದ್ದಾರೆ. ಆರ್ಎಸ್ಎಸ್ ಪ್ರಮಾಣ ವಚನವು ಒಂದು ಸಮುದಾಯದ ಬಗ್ಗೆ ಮಾತನಾಡುತ್ತದೆ, ಅದು ಒಂದು ಧರ್ಮದ ಬಗ್ಗೆ ಮಾತನಾಡುತ್ತದೆ ಎಂದು ಹೇಳಿದ ಸಂಸದ ಅಸಾದುದ್ದೀನ್ ಓವೈಸಿ ಶ್ಯಾಮ್ ಮುಖರ್ಜಿ ಅವರನ್ನು ಉಲ್ಲೇಖಿಸಿ 1941ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂಗಾಳ ಸಂಪುಟದಲ್ಲಿ ಸಚಿವರಾಗಿದ್ದಾಗ ಫಜುಲ್ ಹಕ್ ಅದನ್ನು ಮುನ್ನಡೆಸುತ್ತಿದ್ದರು. ಅವರು 1940ರ ಲಾಹೋರ್ ಅಧಿವೇಶನದಲ್ಲಿ ಮುಸ್ಲಿಂ ಲೀಗ್ನ ಪಾಕಿಸ್ತಾನ ಪ್ರಸ್ತಾವನೆಯನ್ನು ಮಂಡಿಸಿದರು ಮತ್ತು ಇಂದು ಪ್ರಧಾನಿ ಅವರ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾವು ತಾತ್ವಿಕವಾಗಿ ಬಿಜೆಪಿಯ ವಿರುದ್ಧ ಇದ್ದೆವು ಮತ್ತು ಯಾವಾಗಲೂ ಹಾಗೆಯೇ ಇರುತ್ತೇವೆ ಎಂದು ಹೇಳಿದರು. ಆರ್ಎಸ್ಎಸ್ ಕಚೇರಿಯಲ್ಲಿ ತ್ರಿವರ್ಣ ಧ್ವಜವನ್ನು ಯಾವಾಗ ಹಾರಿಸಲಾಯಿತು ಎಂದು ಪ್ರಧಾನಿ ತಿಳಿಸಬೇಕು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಶನಿವಾರ ಚುನಾವಣಾ ಆಯೋಗದ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ವೋಟ್ ಚೋರಿ ಆರೋಪವನ್ನು ಮತ್ತೆ ಮಾಡಿದ ರಾಹುಲ್ ಹೊಸ ವಿಡಿಯೋ ಒಂದನ್ನು ಹರಿಬಿಟ್ಟಿದ್ದಾರೆ. 1 ನಿಮಿಷದ ವಿಡಿಯೋಗೆ ಲಾಪತಾ ವೋಟ್ ಎಂದು ಹೆಸರಿಸಲಾಗಿದೆ. ಚೋರಿ ಚೋರಿ ಚುಪ್ಕೆ ಚುಪ್ಕೆ ಇನ್ನು ಮುಂದೆ ನಡೆಯಲ್ಲ, ಜನ ಈಗ ಎಚ್ಚೆತ್ತುಕೊಂಡಿದ್ದಾರೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾರೆ. ಕಳ್ಳತನದ ದೂರು ದಾಖಲಿಸಲು ಮಧ್ಯವಯಸ್ಕ ವ್ಯಕ್ತಿಯೊಬ್ಬ ಪೊಲೀಸ್ ಠಾಣೆಗೆ ಪ್ರವೇಶಿಸುವುದನ್ನು ವಿಡಿಯೋ ತೋರಿಸುತ್ತದೆ. ಏನು ಕದ್ದಿದೆ ಎಂದು ಅಧಿಕಾರಿ ಕೇಳಿದಾಗ ಆ ವ್ಯಕ್ತಿ ಒಂದು ಕ್ಷಣ ನಿಂತು ನನ್ನ ಮತ ಎಂದು ಹೇಳುತ್ತಾನೆ. ಆಶ್ಚರ್ಯಚಕಿತನಾದ ಪೊಲೀಸ್ ಯಾರಾದರೂ ಮತವನ್ನು ಹೇಗೆ ಕದಿಯಬಹುದು ಎಂದು ಕೇಳುತ್ತಾನೆ. ಇದಕ್ಕೆ ಆ ವ್ಯಕ್ತಿ ನಕಲಿ ಮತಗಳ ಮೂಲಕ ಲಕ್ಷಾಂತರ ಮತಗಳನ್ನು ಕದಿಯಲಾಗುತ್ತಿದೆ ಎಂದು ಉತ್ತರಿಸುತ್ತಾನೆ. ಯಾರ ಮತವನ್ನು ಕದಿಯುವುದು ಅವರ ಹಕ್ಕನ್ನು ಕದಿಯುವುದಕ್ಕೆ ಸಮಾನ ಎಂಬ ಬಲವಾದ ಸಂದೇಶದೊಂದಿಗೆ ದೃಶ್ಯವು ಪರದೆಯ ಮೇಲೆ ಕೊನೆಗೊಳ್ಳುತ್ತದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬದಲಾಗಿ ಕರ್ನಾಟಕ ಸರ್ಕಾರ ಶೀಘ್ರದಲ್ಲಿಯೇ ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ತರಲಿದೆ. ಪ್ರೊಫೆಸರ್ ಸುಖದೇವ್ ಥೋರಟ್ ನೇತೃತ್ವದ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ರೂಪಿಸಲಾದ ಈ ಹೊಸ ನೀತಿಯು 5ನೇ ತರಗತಿಯವರೆಗೆ ಕನ್ನಡ ಅಥವಾ ಮಾತೃಭಾಷೆಯನ್ನು ಬೋಧನಾ ಮಾಧ್ಯಮವಾಗಿ ಬಳಸುವ ದ್ವಿಭಾಷಾ ಮಾದರಿಯನ್ನು ಪ್ರಸ್ತಾಪಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ.
ಕರ್ನಾಟಕದಲ್ಲಿ ಜಾರಿಗೆ ಬರುವ ರಾಜ್ಯ ಶಿಕ್ಷಣ ನೀತಿಯ ಜೊತೆಗೆ ಸರ್ಕಾರವು ಈ ವರ್ಷ 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಸ್ಥಾಪಿಸಿದೆ. ಅಲ್ಲದೆ ಕಾಲೇಜುಗಳು ಮತ್ತು ಪಾಲಿಟೆಕ್ನಿಕ್ಗಳನ್ನು ಮೇಲ್ದರ್ಜೆಗೆ ಏರಿಸಲಾಗುತ್ತದೆ. ಉನ್ನತ ಶಿಕ್ಷಣವನ್ನು ಬಲಪಡಿಸಲು 13 ಹೊಸ ತಾಂತ್ರಿಕ ಸಂಸ್ಥೆಗಳನ್ನು ಕೂಡ ಸ್ಥಾಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ ಹಂಚಿಕೊಂಡಿದ್ದಾರೆ. 53 ಲಕ್ಷ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ, ಶಿಕ್ಷಕರ ನೇಮಕಾತಿಯಲ್ಲಿ ಸುಧಾರಣೆ ಮತ್ತು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಂತಹ ಪ್ರಸ್ತುತ ಯೋಜನೆಗಳ ವಿವರಗಳನ್ನು ಸಿದ್ದರಾಮಯ್ಯ ನೀಡಿದರು. ನನ್ನ ವೃತ್ತಿ ನನ್ನ ಆಯ್ಕೆ ಎಂಬ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮವು ಈಗಾಗಲೇ 35,000 ವಿದ್ಯಾರ್ಥಿಗಳಿಗೆ ಪ್ರಯೋಜನ ನೀಡಿದ್ದು, ಶೀಘ್ರದಲ್ಲಿಯೇ 2.3 ಲಕ್ಷ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲಾಗುವುದು ಎಂದು ಅವರು ಹೇಳಿದರು. ಮೇ ಅಂತ್ಯದಿಂದ ಗಾಜಾದ ನೆರವು ಕೇಂದ್ರಗಳಲ್ಲಿ ಕನಿಷ್ಠ 1,760 ಫಲಸ್ತೀನಿಯರನ್ನು ಇಸ್ರೇಲ್ ಹತ್ಯೆ ಮಾಡಿದೆ ಎಂದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಕಚೇರಿ ತಿಳಿಸಿದೆ. ಶುಕ್ರವಾರ ಗಾಜಾ ಪಟ್ಟ್ಯಾದ್ಯಂತ ಇಸ್ರೇಲಿ ಸೇನೆ ನಡೆಸಿದ ದಾಳಿಯಲ್ಲಿ ಕನಿಷ್ಠ 44 ಜನರು ಸಾವನ್ನಪ್ಪಿದ್ದಾರೆ ಎಂದು ಅಲ್ ಜಜೀರಾ ವರದಿ ಮಾಡಿದೆ. 2023ರ ಅಕ್ಟೋಬರ್ 7ರಿಂದ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ನಿರಂತರ ಆಕ್ರಮಣದಿಂದ ಇದುವರೆಗೆ ಸುಮಾರು 61,827 ಜನರು ಸಾವಿಗೀಡಾಗಿದ್ದಾರೆ ಮತ್ತು 1,55,275 ಜನರು ಗಾಯಗೊಂಡಿದ್ದಾರೆ ಎಂದು ವರದಿಗಳು ಹೇಳಿವೆ. ಶುಕ್ರವಾರ ಗಾಜಾದಲ್ಲಿ ಕನಿಷ್ಠ ಒಂದು ಮಗು ಹಸುವಿನಿಂದ ಮೃತಪಟ್ಟಿದ್ದು, ಈವರೆಗೆ 107 ಮಕ್ಕಳು ಸೇರಿದಂತೆ ಒಟ್ಟು 240 ಮಂದಿ ಹಸಿವು ಅಪೌಷ್ಟಿಕತೆಯಿಂದ ಸಾವಿಗೀಡಾಗಿದ್ದಾರೆ ಎಂದು ಗಾಜಾದ ಆರೋಗ್ಯ ಸಚಿವಾಲಯ ತಿಳಿಸಿದೆ. ನಾವು ಕೆಲಸಕ್ಕೆ ಹೋಗುತ್ತೇವೆ, ತಿನ್ನಲು ಏನು ಸಿಗದಿದ್ದಾಗ ಕೇವಲ ನೀರು ಕುಡಿದು ಸುಮ್ಮನಿರುತ್ತೇವೆ. 2-3 ದಿನಗಳ ಕಾಲ ನೀರು ಕುಡಿದೇ ಬದುಕಬೇಕಾದ ಪರಿಸ್ಥಿತಿ ಇದೆ. ನಮ್ಮ ಜನರ ವಿರುದ್ಧದ ಈ ಯುದ್ಧದ ಸಮಯದಲ್ಲಿ ನಾವು ಎದುರಿಸುತ್ತಿರುವ ಅತ್ಯಂತ ಕಠಿಣ ಸವಾಲುಗಳಲ್ಲಿ ಇದು ಹಸಿವು ಒಂದು ಎಂದು ಪತ್ರಕರ್ತ ಸುಲ್ತಾನ್ ಅಲ್ ಜಜೀರಾ ಜೊತೆ ನೋವು ಹಂಚಿಕೊಂಡಿದ್ದಾರೆ. ಗಾಜಾದಲ್ಲಿ ಕೆಲಸ ಮಾಡುತ್ತಿರುವ ಫೆಲಸ್ತೀನಿಯನ್ ಪತ್ರಕರ್ತರು ವಿಶ್ವದ ಅತ್ಯಂತ ಅಪಾಯಕಾರಿ ಮಾಧ್ಯಮ ವೃತ್ತಿಪರರು ಎಂದು ಪತ್ರಕರ್ತರನ್ನು ರಕ್ಷಿಸುವ ಸಮಿತಿ ಕಮಿಟಿ ಟು ಪ್ರೊಟೆಕ್ಟ್ ಜರ್ನಲಿಸ್ಟ್ ಹೇಳಿದೆ. ನಮ್ಮಲ್ಲಿ ನಿಂದನೆ ಸಾಮಾನ್ಯ, ಅವಹೇಳನವಂತೂ ಸಾಮಾನ್ಯದಲ್ಲಿ ಸಾಮಾನ್ಯ. ಯಾರನ್ನು ಹೇಗೆ ಬೇಕಾದರೂ ಅವಮಾನಿಸಬಹುದು, ನಿಂದಿಸಬಹುದು, ಅಪಹಾಸ್ಯ ಮಾಡಬಹುದು ಎಂಬ ರೀತಿಯಲ್ಲಿ ವರ್ತಿಸುವುದನ್ನು ನಾವು ದೇಶದೆಲ್ಲೆಡೆ ಕಾಣುತ್ತಿದ್ದೇವೆ. ಆದರೆ ದುಬೈ ಹಾಗಲ್ಲ. ಯುವಕನನ್ನು ಅವಮಾನಿಸಿದ ಯುವತಿಗೆ ಅಬುದಾಬಿಯ ಫ್ಯಾಮಿಲಿ ಕೋರ್ಟ್ 25,000 ದಿರ್ಹಂ ನಷ್ಟ ಪರಿಹಾರ ನೀಡಲು ಆದೇಶಿಸಿದೆ. ನಷ್ಟ ಪರಿಹಾರವಲ್ಲದೆ ಯುವಕನ ನ್ಯಾಯಾಂಗ ಹೋರಾಟಕ್ಕೆ ತಗಲಿದ ವೆಚ್ಚವನ್ನು ನೀಡುವಂತೆ ಅಬುದಾಬಿ ನ್ಯಾಯಾಲಯ ಆದೇಶಿಸಿದೆ. ಈ ಮೊದಲು ಸ್ಥಳೀಯ ನ್ಯಾಯಾಲಯವನ್ನು ಯುವತಿ ಸಂಪರ್ಕಿಸಿದ್ದಳು. ನ್ಯಾಯಾಲಯ ಆಕೆಯನ್ನು ದೋಷಮುಕ್ತಗೊಳಿಸಿತ್ತು. ಇದರ ವಿರುದ್ಧ ಪಬ್ಲಿಕ್ ಪ್ರಾಸಿಕ್ಯೂಷನ್ ಅಪೀಲ್ ಮಾಡುವುದರೊಂದಿಗೆ ನ್ಯಾಯಾಲಯ ಯುವತಿಯನ್ನು ತಪ್ಪಿತಸ್ಥೆ ಎಂದು ಘೋಷಿಸಿತ್ತು. ಯುವತಿ 2,000 ದಿರ್ಹಂ ದಂಡವನ್ನು ವಿಧಿಸಿತ್ತು. ಆದರೆ ಯುವತಿ ಈ ತೀರ್ಪನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದಳು. ಆದರೆ ಸರ್ವೋಚ್ಚ ನ್ಯಾಯಾಲಯ ಅಪೀಲ್ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದಿದೆ. ಯುವಕನ ನಡವಳಿಕೆಯಿಂದ ತನಗಾದ ತೊಂದರೆಗಾಗಿ 60,000 ದಿರ್ಹಂ ನಷ್ಟ ಪರಿಹಾರವನ್ನು ನನಗೆ ನೀಡಬೇಕು ಎಂದು ಯುವತಿ ಮನವಿ ಮಾಡಿದ್ದಳು. ಆದರೆ ಆಕೆಯ ಹೇಳಿಕೆಗೆ ಸೂಕ್ತ ಪುರಾವೆ ಲಭಿಸದೇ ಇರುವುದರಿಂದ ಆಕೆಯ ಹೇಳಿಕೆಯನ್ನು ತಿರಸ್ಕರಿಸಲಾಗಿದೆ ಮತ್ತು ಯುವಕನಿಗೆ 25,000 ದಿರ್ಹಂ ನಷ್ಟ ಪರಿಹಾರ ನೀಡುವಂತೆ ಆದೇಶಿಸಲಾಗಿದೆ. ನೆತನ್ಯಾಹು ಅವರನ್ನು 21ನೇ ಶತಮಾನದ ಹಿಟ್ಲರ್ ಎಂದು ಕರೆದಿರುವ ಇರಾನಿನ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಾಗರ್ ಗಾಲಿಬಾಫ್ ಅವರು ಹುಚ್ಚನಾದ ಜಿಯೋನಿಸ್ಟ್ ನಾಯಿಯನ್ನು ನಿಯಂತ್ರಿಸಬೇಕಾದ ಸಮಯ ಬಂದಿದೆ ಎಂದು ಕಟು ಭಾಷೆಯಲ್ಲಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಜಿಯೋನಿಸ್ಟ್ ಆಡಳಿತದ ಅಪರಾಧಿಯಾಗಿರುವ ಪ್ರಧಾನಿ ನೇತನ್ಯಾಹು ಅವರು 21ನೇ ಶತಮಾನದ ಹಿಟ್ಲರ್ ಆಗಿದ್ದಾರೆ. ಪಶ್ಚಿಮ ಏಷ್ಯಾದ ಭವಿಷ್ಯದ ಕುರಿತಾದ ಇಸ್ರೇಲ್ ಸಂಚು ಈ ಹಿಂದಿಗಿಂತಲೂ ಹೆಚ್ಚು ತೀವ್ರವಾಗಿ ಈಗ ವ್ಯಕ್ತವಾಗುತ್ತಿದೆ. ಜಿಯೋನಿಸ್ಟ್ ಹುಚ್ಚುನಾಯಿಯನ್ನು ನಿಯಂತ್ರಿಸುವ ಸಮಯ ಬಂದಿದೆ ಎಂದವರು ಹೇಳಿದ್ದಾರೆ. ಗಾಜಾವನ್ನು ಪ್ರತಿರೋಧದ ಕೊನೆಯ ಶಕ್ತಿ ಕೇಂದ್ರ ಎಂದವರು ವಿಶ್ಲೇಷಿಸಿದ್ದಾರೆ. ಫಲಸ್ತೀನಿಯರ ರಕ್ಷಣೆ ಮಾಡಬೇಕು ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಇರುವ ಭೀತಿಯನ್ನು ಕೊನೆಗಾಣಿಸಬೇಕು ಎಂದು ಅವರು ಮುಸ್ಲಿಂ ನಾಯಕನ ಜೊತೆ ವಿನಂತಿಸಿದ್ದಾರೆ. ಆಗಸ್ಟ್ 12ರಂದು i24 ಎಂಬ ಟಿವಿ ಚಾನೆಲ್ಗೆ ನೇತನ್ಯಾಹು ನೀಡಿದ ಸಂದರ್ಶನ ಭಾರೀ ಚರ್ಚೆಯಲ್ಲಿದೆ. ಸೌದಿ ಅರೇಬಿಯಾ, ಈಜಿಪ್ಟ್, ಲೆಬನಾನ್, ಜೋರ್ಡನ್, ಸಿರಿಯಾ ಮುಂತಾದ ರಾಷ್ಟ್ರಗಳನ್ನು ಒಳಗೊಂಡ ಗ್ರೇಟರ್ ಇಸ್ರೇಲ್ ರಚಿಸುವುದಕ್ಕೆ ತನ್ನ ಬದ್ಧತೆಯನ್ನು ಅವರು ಈ ಸಂದರ್ಶನದಲ್ಲಿ ವ್ಯಕ್ತಪಡಿಸಿದ್ದರು. ಇದಕ್ಕೆ ಗಾಲಿಫ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದೇ ವೇಳೆ ನೇತನ್ಯಾಹು ಅವರ ಗ್ರೇಟರ್ ಇಸ್ರೇಲ್ ಚಿಂತನೆಗೆ ಅರಬ್ ರಾಷ್ಟ್ರಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡುತ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.